ಕೈ ತೆಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ನಿಮ್ಮ ಮನೇಲಿ ಏನಾದರೂ ನಿಮ್ಮ ಮಕ್ಕಳು ಏನಾದರೂ ನೀವು ಹೊಡೆದಾಗ ಅಥವಾ ಏನಾದರೂ ಎದುರ್ಕೊಂಡು ಅವ್ರಿಗೆ ಏನಾದರೂ ಜ್ವರ ಬಂದಿದ್ರೆ ನೋಡಿ, ನಮ್ಮ ಮನೇಲಿ ನಾವು ರಂಜ್ ಮಾಡ್ತೀವಿ ಮಕ್ಕಳಿಗೆ. ನಮ್ಮ ಮನೇಲಿ ನಾವು ಮಕ್ಕಳಿಗೆ ಯಾವ ರೀತಿ ರಂಜ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ನಿಜವಾಗ್ಲೂ ಅವ್ರಿಗೆ ಮೆಡಿಕಲ್ ಇಶ್ಯೂಸಿಂದ ಏನಾದರೂ ಜ್ವರ ಬಂದಿತ್ತು ಅಂದರೆ ಖಂಡಿತ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ. ಅವ್ರೇನಾದರೂ ಎದುರ್ಕೊಂಡು ಜ್ವರ ಬಂದಿದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಕೂಡ ಹುಷಾರಾಗ್ಬೋದು. ಈಗ ನಮ್ಮ ಮನೇಲಿ ನಮ್ಮ ಪವನ್ಗೆ ನಿನ್ನೆ ಅವ್ರ ಅಮ್ಮ ಹೊಡೆದಿರೋದಕ್ಕೆ ಜ್ವರ ಬಂದಿದೆ. ಸೊ ಇವಾಗ ನಮ್ಮ ಮನೇಲಿ ನಮ್ಮ ಅಮ್ಮ ಅವ್ರಿಗೆ ರಂಜ್ ಆಗ್ತಿದ್ದಾರೆ. ಯಾವ ರೀತಿ ರಂಜ್ ಮಾಡಿದ್ದಾರೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ಗೈಸ್, ಇದಕ್ಕೆ ಫಸ್ಟು ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅಂತ ನೋಡೋದಾದರೆ, ಒಂದು ತಟ್ಟೆ ತಗೊಳ್ಳಿ. ತಟ್ಟೆಗೆ ಸ್ವಲ್ಪ ನೀರು ಹಾಕೊಂಡಿರೋದಕ್ಕೆ ಅರಿಶಿನ ಜೊತೆಗೆ ಸುಣ್ಣ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರೋ ನೀರು. ಅದರ ಜೊತೆ ನಿಮಗೆ ಒಂದು ಒಣಮೆಣ್ಸಿನ್ಕಾಯಿ, 2 ಉಪ್ಪು, ಜೊತೆಗೆ ಒಂದು ಪೊರ್ಕೆದೊಂದು 2 ಕಡ್ಡಿ, ಒಂದು ಈ ಥರದ್ದೊಂದು ಖಾಲಿ ತಪ್ಪಲೆ, 1 ಲೋಟ ನೀರು, ಜೊತೆಗೆ ಈ ಥರ ಬಟ್ಟೆ. ನೀವು ಕಾಟನ್ ಬಟ್ಟೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಒಂದು ಬಟ್ಟೆಗೆ ನಾವು ಆಯಿಲ್ನ ಡಿಪ್ ಮಾಡಿ ಇಟ್ಕೊಂಡಿರ್ತೀವಿ. ಜೊತೆಗೆ ಒಂದು ವೀಳ್ಯದೆಲೆ, ದೀಪದ ಬತ್ತಿ ತಗೊಂಡು ಮುದ್ದೆಲಿ ಈ ತರ ಉಂಡೆ ಕಟ್ಕೊಂಡು ಅಲ್ಲಿಗೆ ದೀಪದ ಬತ್ತಿ ಹಾಕೊಳ್ಳಿ. ನಿಮ್ಮನೇಲಿ ಮುದ್ದೆ ಇದ್ರೆ ಮುದ್ದೆಲಿ ಈ ತರ ಉಂಡೆ ಕಟ್ಕೊಳ್ಳಿ. ಇಲ್ಲ ಅಂತಂದ್ರೆ ರೈಸ್ ನ ಈ ತರ ಉಂಡೆ ಕಟ್ಕೊಂಡು ನೀವು ಈ ದೀಪದ ಬತ್ತಿನ ಅಲ್ಲಿ ಡಿಪ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡಿರಿ ದೀಪದ ಬತ್ತಿಗೆ. ಬನ್ನಿ, ಈಗ ಯಾವ ರೀತಿ ಇರುತ್ತೆ ಪ್ರೊಸೆಸಿಂಗ್ ನೋಡೋಣ. ಬರ ಕೂತ್ಕೊಳ್ಳ, ಬರ ಕೆಳಗಡೆ. ಕೈ ತೆಗೆ. ದಾಟಪ್ಪ.
ಮೊಯ್ತಾ ಜರ ಹೊರಟಾಯ್ತ ಮೊಯ್ತಾ. ಗಾಯ್ಸ್, ಆರತಿ ಎಲ್ಲ ಮುಗಿದ್ಮೇಲೆ ಈ ತಟ್ಟೆನ ಮನೆಯಿಂದ ಆಚೆ ಇಡಬೇಕು. ಆಚೆ ಇಟ್ಟಾದ್ಮೇಲೆ ಬೆಳಗ್ಗೆ ಅದನ್ನು ನೀವು ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಈ ರೀತಿ ನಮ್ಮ ಮನೇಲಿ ನಾವು ರಂಜನ್ನ ಮಾಡ್ತೀವಿ ಮಕ್ಳುಗಳಿಗೆ. ನಿಮ್ಮ ಹಳ್ಳಿಗಳ ಕಡೆ ನೀವು ಯಾವ ರೀತಿ ಮಕ್ಕಳಿಗೆ ರಂಜು ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.